ಎಕ್ಸೆಲ್ ಪಿಯು ಕಾಲೇಜ್ ಗುರುವಾಯಿನಕೆರೆ, ಕರ್ನಾಟಕದ ನಂಬರ್ 1 ಪಿಯು ಕಾಲೇಜ್. ಅಡ್ಮಿಷನ್ಸ್ ಓಪನ್ ನೌ. ಕೇಂದ್ರ ಸರ್ಕಾರದ ಇತ್ತೀಚಿನ 26-27ನೇ ಸಾಲಿನ ಆಯವ್ಯಯವನ್ನು ಏನು ಮಂಡನೆ ಮಾಡಿದ್ದಾರೆ, ಅದರ ಹಿನ್ನೆಲೆಯಲ್ಲಿ ಇವತ್ತು ಮೈಸೂರಿನ ನನ್ನ ಆತ್ಮೀಯ ಮಾಧ್ಯಮದ ಮಿತ್ರರ ಸಮ್ಮುಖದಲ್ಲಿ ನನ್ನ ಕೆಲವು ಭಾವನೆಗಳನ್ನು ಹಂಚಿಕೊಳ್ಳಲಿಕ್ಕೆ ಇವತ್ತು ಈ ಒಂದು ಮಾಧ್ಯಮದಲ್ಲಿ ತಮ್ಮ ಮುಂದೆ ಬಂದಿದ್ದೇನೆ. ಈಗಾಗಲೇ ನಮ್ಮ ಯದುವೀರವರು, ಮಹೇಶ್ ಅವರು, ಶ್ರೀವತ್ಸ ಅವರು, ನಮ್ಮ ವಿಧಾನ ಪರಿಷತ್ ಸದಸ್ಯರು ಮಂಜುನಾಥ್ ಅವರು ಮತ್ತು ಮಂಜೇಗೌಡರು, ಹರೀಶ್ ಅವರು, ಶಾಸಕ ಮಿತ್ರರು ಎಲ್ಲರೂ ಇದ್ದಾರೆ. ಎಲ್ಲರ ಹೆಸರನ್ನ ದಯವಿಟ್ಟು ಹೇಳಲಿಕ್ಕೆ ಹೋಗೋದಿಲ್ಲ, ಈಗೆಲ್ಲ ಸ್ವಾಗತ ಮಾಡಿದ್ದಾರೆ. ಈ ಆಯವ್ಯಯದ ಬಗ್ಗೆ ಕರ್ನಾಟಕದ ರಾಜ್ಯದ ಮುಖ್ಯಮಂತ್ರಿಗಳ ಒಂದು ಹೇಳಿಕೆಯನ್ನು ಗಮನಿಸಿದ್ದೇನೆ ನಾನು. ಏನೋ ಅವರ ಆ್ಯಕ್ಷನ್ನು ಖಾಲಿ ಚಂಬು ಅಂತ ಹೇಳಿ ಕೊಟ್ಟಂಥ ಆ್ಯಕ್ಷನನ್ನು ಗಮನಿಸಿದ್ದೇನೆ ನಾನು. ಈಗಾಗಲೇ 17ನೇ ಬಜೆಟನ್ನು ಮಂಡನೆ ಮಾಡ್ತಕ್ಕಂಥದ್ದಕ್ಕೆ ಕರ್ನಾಟಕ ರಾಜ್ಯ ಸರ್ಕಾರದ ತಯಾರಿ ಏನು ಮಾಡ್ತಾ ಇದ್ದಾರೆ. 17 ದಾಖಲೆಯ ಬಜೆಟನ್ನು ಮಂಡನೆ ಮಾಡಿದ್ದೇನೆ ಅಂತಕ್ಕಂಥ ಒಂದು ಹಮ್ಮು ಬಿಮ್ಮು ಏನು ಇಟ್ಕೊಂಡಿದ್ದಾರೆ. ಇಷ್ಟೆಲ್ಲ ಆಯವ್ಯಯವನ್ನು ಮಂಡನೆ ಮಾಡಿರ್ತಕ್ಕಂಥ ವ್ಯಕ್ತಿಗೆ ಈ ಬಜೆಟ್ಟಿನ ದೂರದೃಷ್ಟಿಯ ಬಗ್ಗೆ ಅಂಥ ಸಂಕುಚಿತ ಮನೋಭಾವದ ಹೇಳಿಕೆ ಅವಶ್ಯಕತೆ ಇತ್ತ ಅನ್ನೋದು ನನ್ನ ಅಭಿಪ್ರಾಯ. ನರೇಂದ್ರ ಮೋದಿಯವರ ನಾಯಕತ್ವದಲ್ಲಿ ಬಹುಶಃ ಈಗಾಗಲೇ ತಾವು ಗಮನಿಸ್ತಾ ಇದ್ದೀರಿ, ಪ್ರಪಂಚದಲ್ಲಿ ಹಲವಾರು ದೇಶಗಳ ಒಂದು ಒಪ್ಪಂದಗಳು ನಮ್ಮ ಭಾರತ ದೇಶದ ಜೊತೆಗೂಡಿ ಒಂದು ಆಂತರಿಕ ವ್ಯವಹಾರಗಳನ್ನು ಮಾಡ್ತಕ್ಕಂಥದ್ರಲ್ಲಿ ಬಹುಶಃ ಒಂದು ದಾಖಲೆಯ ನಿರ್ಮಾಣಗಳಾಗ್ತಾ ಇದೆ. ದೇಶದ ಪ್ರಧಾನಮಂತ್ರಿಗಳಾಗಿ ಇವತ್ತು ಬಲಿಷ್ಠ ರಾಷ್ಟ್ರಗಳೂ ಸಹ ನರೇಂದ್ರ ಮೋದಿಯವರ ಒಂದು ದೂರದೃಷ್ಟಿಗಳೇನಿದೆ ಅವರ ಜೊತೆಗೂಡಿ ಕೆಲಸವನ್ನು ನಿರ್ವಹಣೆ ಮಾಡ್ತಕ್ಕಂಥದ್ದಕ್ಕೆ ದೇಶಗಳ ಮಧ್ಯೆ ಹಲವಾರು ವಾಣಿಜ್ಯ ಚಟುವಟಿಕೆಗಳು, ನಮ್ಮ ದೇಶದಲ್ಲಿ ನಮ್ಮ ರೈತರ ಒಂದು ಆರ್ಥಿಕ ಶಕ್ತಿಯನ್ನು ವೃದ್ಧಿ ಮಾಡಲಿಕ್ಕೆ ಹೊರದೇಶಗಳಿಗೆ ರಫ್ತು ಮಾಡ್ತಕ್ಕಂಥ ವಿಷಯದಲ್ಲೂ ಯಾವುದೇ ರೀತಿಯ ರೈತರಿಗೆ ತೊಂದರೆ ಆಗದೇ ಇರತಕ್ಕಂಥ ರೀತಿಯಲ್ಲಿ ರಾಜಿಗೆ ಒಳಗಾಗದೆ ಹಲವಾರು ತೀರ್ಮಾನಗಳು ಇವತ್ತು ನಡೀತಾ ಇದೆ. ಇಂಥ ಒಂದು ಸಂದರ್ಭದಲ್ಲಿ ಒಬ್ಬ ರಾಜ್ಯದ ಮುಖ್ಯಮಂತ್ರಿ ಇಷ್ಟೊಂದು ಲಘುವಾಗಿ ಪ್ರತಿಕ್ರಿಯೆ ಕೊಟ್ಟಿದ್ದನ್ನು ನಾನೇನು ಗಮನಿಸಿದ್ದೇನೆ. ಖಾಲಿ ಚಂಬನ್ನು ಕೊಟ್ಟಿರ್ತಕ್ಕಂಥದ್ದು ಕಳೆದ 2.5 ವರ್ಷದಲ್ಲಿ ಈ 136 ಸ್ಥಾನ ಗೆದ್ದಿರ್ತಕ್ಕಂಥ ಈ ಕಾಂಗ್ರೆಸ್ ಸರ್ಕಾರಕ್ಕೆ ಆ ಖಾಲಿ ಚಂಬಿನ ಕ್ರೆಡಿಟ್ ಹೋಗಬೇಕು ಅನ್ನೋದು ನಾನು ಹೇಳಲಿಕ್ಕೆ ಬಯಸ್ತೀನಿ. ಕೇಂದ್ರ ಸರ್ಕಾರ ಆಯವ್ಯಯವನ್ನು ಮಂಡನೆ ಮಾಡ್ತಕ್ಕಂಥದ್ದು ಬೇರೆ,
ಹಲವಾರು ರೀತಿಯ ಹಲವಾರು ಇಲಾಖೆಗಳಲ್ಲಿ ಕೊಟ್ಟಂಥ ಹಣವನ್ನು ಯಾವೊಂದು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಆ ಸ್ಕೀಮ್ಗಳಲ್ಲಿ ಇರ್ತಕ್ಕಂಥ ಇದೇನಿದೆ, ಒಂದು 60% 40%ನ ಒಂದು ಶೇರನ್ನು ಇವತ್ತು ಎರಡು ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಏನು ಮಾಡಬೇಕಾಗ್ತದೆ ಹಂಚಿಕೆಯಲ್ಲಿ. ಹಲವಾರು ಸ್ಕೀಮ್ಗಳು ಇವತ್ತು 53ಕ್ಕೂ ಹೆಚ್ಚಿನ ಸ್ಕೀಮ್ಗಳಲ್ಲಿ ಹಲವಾರು ರಾಜ್ಯಗಳು ಇವತ್ತು ಅದರ ಸದುಪಯೋಗವನ್ನೇ ಪಡಿಸ್ಕೊಂಡಿಲ್ಲ ಅಂತಕ್ಕಂಥ ಒಂದು ಮಾಹಿತಿಗಳು ಸಹ ಇದೆ. ಇಲ್ಲಿ ಮಾಹಿತಿ ಅನ್ನೋದಕ್ಕಿಂತ ಹೆಚ್ಚಾಗಿ ಇರ್ತಕ್ಕಂಥ ವಾಸ್ತವಾಂಶಗಳದು. ಇಂಥ ಒಂದು ನಿಮ್ಮ ಒಂದು ವೈಫಲ್ಯತೆಗಳನ್ನು ಮುಚ್ಕೊಳ್ಳಿಕ್ಕೆ ಕೇಂದ್ರ ಸರ್ಕಾರದ ಬಗ್ಗೆ ನೀವೇನು ಬಜೆಟ್ ಬಗ್ಗೆ ಲಘುವಾಗಿ ಟೀಕೆ ಮಾಡಿದ್ದೀರಿ, 26-27ರ ಆಯವ್ಯಯ ಏನಿದೆ, ಅತ್ಯಂತ ಮೂಲಭೂತ ಅಂಶವೆಂದರೆ ಸುಧಾರಣೆ ಮತ್ತು ಬೆಳವಣಿಗೆ ಮತ್ತು ಜನಕೇಂದ್ರಿತ ಆಡಳಿತದಿಂದ ಮಾರ್ಗದರ್ಶಿಸಲ್ಪಟ್ಟಿರ್ತಕ್ಕಂಥ ಪ್ರಧಾನಮಂತ್ರಿಗಳ ಒಂದು ದೂರದೃಷ್ಟಿಯ ನಿರ್ಣಾಯಕ ನಾಯಕತ್ವವನ್ನು ಬಿಂಬಿಸ್ತಕ್ಕಂಥ ಒಂದು ಬಜೆಟ್ ಇದು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.